26ನೇ ಸಾಲಿನ SSLC ಪರೀಕ್ಷೆ 1ರ ಅಂಕಿಅಂಶಗಳು. ನಮ್ಮಲ್ಲಿ ಕನ್ನಡ ಮಾಧ್ಯಮ, ಉರ್ದು ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮದ 3 ಮಾಧ್ಯಮದಲ್ಲಿ ಮಕ್ಕಳು ಪರೀಕ್ಷೆ ಬರೀತಾ ಇದ್ದಾರೆ. ರೆಗ್ಯುಲರ್ ಫ್ರೆಶ್ 2274 ಗಂಡು, 2175 ಹೆಣ್ಣು, ಟೋಟಲ್ ಆಗಿ 4349 ಮಕ್ಕಳು ಇದ್ದಾರೆ. ಅದೇ ರೀತಿಯಾಗಿ ಪ್ರೈವೇಟ್ ಫ್ರೆಶ್ ಮಕ್ಕಳಂದರೆ ಗಂಡು 57, ಹೆಣ್ಣು 24, ಅಂದರೆ 81 ಮಕ್ಕಳು ಪ್ರೈವೇಟ್ ಫ್ರೆಶ್ ಅವರಿದ್ದಾರೆ. ರೆಗ್ಯುಲರ್ ರಿಪೀಟರ್ಸ್ ಮಕ್ಕಳು ಗಂಡು ಮಕ್ಕಳು 136, ಹೆಣ್ಮಕ್ಳು 24, ಒಟ್ಟು 157. ಅದೇ ರೀತಿ ಪ್ರೈವೇಟ್ ರಿಪೀಟರ್ ಮಕ್ಕಳು ಗಂಡು 14, ಹೆಣ್ಣು 2, ಅಂದರೆ 16. ಒಟ್ಟಾರೆ ನಮ್ಮ ಇಂಡಿ ತಾಲೂಕಿನಲ್ಲಿ ಬರೆಯತಕ್ಕಂಥ ಮಕ್ಕಳು ಗಂಡು ಮಕ್ಕಳು 2481, ಹೆಣ್ಣು ಮಕ್ಕಳು 2225. ಅಂದರೆ ಒಟ್ಟಾರೆ ಈ ಸಲ ಪರೀಕ್ಷೆ ಬರೀತಿರ್ತಕ್ಕಂಥ ಮಕ್ಕಳ ಸಂಖ್ಯೆ 4706 ಇದೆ. ನಮ್ಮಲ್ಲಿ ಇಂಡಿ ತಾಲೂಕಿನಲ್ಲಿ ಒಟ್ಟು ಪರೀಕ್ಷೆ ಕೇಂದ್ರಗಳು 19 ಇದೆ. ಸಿಟಿನಲ್ಲಿ 9 ಇದೆ, ಗ್ರಾಮೀಣ ವಲಯದಲ್ಲಿ 19 ಇದೆ. ಈ ಎಲ್ಲ ಪರೀಕ್ಷೆ ಕೇಂದ್ರಗಳಲ್ಲಿ ವೆಬ್ ಬೇಸ್ಡ್ ಕ್ಯಾಮ್ರಾ ವ್ಯವಸ್ಥೆ ಮಾಡಲಾಗಿದೆ. ಪವರ್ದು ಡಿಸ್ಟರ್ಬ್ ಆಗಬಾರ್ದಂತ 5 ಅವರ್ಸ್ ಬ್ಯಾಕಪ್ ಅಂತ ಬ್ಯಾಟ್ರಿನೂ ಕೂಡ ಇಟ್ಟಿದ್ದೀವಿ. ಎಲ್ಲ ಮಾಹಿತಿಗಳನ್ನು ನಮ್ಮ ಚೀಫ್ಗೆ, ಕಸ್ಟೋಡಿಯನ್ಗೇನು ಮಾಹಿತಿ ನೀಡಲಾಗಿದೆ. ಪಾರದರ್ಶಕತೆಯಿಂದ ನಾವು ಈ ಸಲ ಪರೀಕ್ಷೆ ನಡೆಸ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಎಲ್ಲ ಇಲಾಖೆಯಿಂದ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಸಭೆಗಳನ್ನು ನಡೆಸಿ, ಅಂದರೆ ಯಾವ ಮಗು ಶಾಲೆಗೆ ಸೇರುತ್ತೆ ಆ ಮಗು ಕಡ್ಡಾಯವಾಗಿ SSLC ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಶಾಲೆಗಳಲ್ಲಿ ಸಾಕಷ್ಟು ಪ್ರಯತ್ನ ನಡೆಸಿರೋದಿದೆ. ಸರ್ಕಾರದಿಂದ ಏನೇನು ಸುತ್ತೋಲೆ ಬಂದಿದೆ ಅದು ಕೂಡ, ಮತ್ತು ನಮ್ಮ ಮಾನ್ಯ ಶಾಸಕರಾದ ಯಶವಂತರಾವ್ ಪಾಟೀಲ್ ಸರ್ ಕೂಡ 2 ಕಾರ್ಯಾಗಾರನಲ್ಲಿ ಭಾಗವಹಿಸಿ, ಅಂದರೆ ಫಸ್ಟ್ ಕಾರ್ಯಾಗಾರನಲ್ಲಿ ನಾವು ಲೋ ಲೆವೆಲ್ ಮಕ್ಕಳು, ಅಂದರೆ ಬಿಲೋ ಪರ್ಸೆಂಟೇಜ್ ಇರೋಂಥ ಮಕ್ಕಳಿಗೆ ಕರೆಸ್ಬಿಟ್ಟು ಒಂದು ಕಾರ್ಯಾಗಾರ ಮಾಡಿದ್ವಿ. ಅದೇ ರೀತಿ ಟಾಪರ್ಸ್ ಪ್ರತಿ ಶಾಲೆಯಿಂದ ಕರೆಸ್ಬಿಟ್ಟು ಅದನ್ನು ಕೂಡ 1000 ಮಕ್ಕಳು ಬಂದು ಅಲ್ಲಿ ಯಾವ ರೀತಿ ಪರೀಕ್ಷೆ ಮಾಡಬೇಕು ಅನ್ನೋದು ಅದನ್ನು ಮಾಡಿದ್ವಿ. ನಮ್ಮ ತಾಲೂಕಿನಲ್ಲಿ 625ಗೆ 625 ತಗೊಳ್ಳೋಂಥ ಮಕ್ಕಳು 5ರಿಂದ 6 ಇದೆ. ಮೋಸ್ಟ್ಲಿ ಇನ್ನೂ ಜಾಸ್ತಿ ಆಗ್ಬೋದು, ಬಟ್ 3ನೇ ಸರನೇ ಪರೀಕ್ಷೆಯಲ್ಲಿ ನೋಡಿದಾಗ ಅಷ್ಟು ಮಕ್ಕಳಿದ್ದಾರೆ. ಸೊ ಎಲ್ಲ ಕಡೆಯಿಂದನೂ ತುಂಬ ಒಳ್ಳೆಯ ರೀತಿಯಲ್ಲಿ ಪ್ರಯತ್ನ ಆಗಿದೆ. ಎಲ್ಲ ಶಿಕ್ಷಕರು ತುಂಬ ಒಟ್ಟಾರೆ ಈ ಸಲ ಒಳ್ಳೆಯ ರೀತಿಯಲ್ಲಿ ಪರೀಕ್ಷೆ ನಡೆಸಬೇಕಂತ ಎಲ್ಲ ಮಕ್ಳಿಗೂ ಪ್ರತಿಯೊಂದೂ ಯಾವ ರೀತಿ ಪಾಠ ಬೋಧನೆ ಮಾಡ್ಬೋದು, 29 ಅಂಶ ಆಗ್ಬೋದು. ಸರ್ಕಾರದಿಂದ LB ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಒಂದು ಪ್ರಶ್ನೆ ಕೋಟಿ ಇದೆ. ಅಂದರೆ ಎಲ್ಲ ಮಕ್ಳಿಗೂ ಇಷ್ಟು ಚೆನ್ನಾಗಿ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಮಕ್ಕಳೂ ಬರೆಯೋಕ್ಕೆ ರೂಢಿ ಮಾಡಿಸಿ ಈ ಸಲದ್ದು 100% ಟಾರ್ಗೆಟ್ ಆಗಬೇಕಂತ ನಾವು ಪ್ರಯತ್ನ ಮಾಡಿರೋದಿದೆ. ಸೊ ನಿಮ್ಮದು ಎಲ್ಲರದ್ದು ಸಹಕಾರ, ನಮ್ಮ ಎಲ್ಲ ಶಿಕ್ಷಕರು, ನಮ್ಮ ಇಲಾಖೆಯವರು ಎಲ್ಲ ಸೇರಿ ಒಟ್ಟಾರೆ ಈ ಸಲ ನಮ್ಮ SSLC ಪರೀಕ್ಷೆ ಉತ್ತಮವಾಗಿ ಬರಬೇಕಂತ ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ. ಇಷ್ಟರ ಹೇಳಿ ನನ್ನ ಮಾತು. ಥ್ಯಾಂಕ್ ಯು ಆಲ್.